ಬಸ್ ಬಂದ್ನ ನಾನ್ ಸ್ಟಾಪ್ ಕವರೇಜ್ TV9 ಅಲ್ಲಿ ಬೆಳಗಿನಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಬಂದ್ ಎಫೆಕ್ಟ್ ಹೇಗಿದೆ ಅಂತ ಅನ್ನೋದನ್ನ. ಆದರೆ ಕೆಲವು ಕಡೆಗಳಲ್ಲಿ ಅಹಿತಕರ ಘಟನೆಗಳು ನಡೆದಂತೆ ಬಿಗಿ ಬಂದೋಬಸ್ತ್ ಇದ್ರೂ ಕೂಡ ಕಲ್ತೂರಿದಂತಹ ಘಟನೆ ನಡೆದಿದೆ. ಅದು ಗದಗ್ನಲ್ಲಿ ಹೊಸಪೇಟೆ ವಿಭಾಗದ ಬಸ್ ಅದು ಕಲ್ತೂರಾಟ ಆಗಿದೆ. ಹುಬ್ಬಳ್ಳಿ ಹೊರವಲಯದ ಗದಗ ರಸ್ತೆಯಲ್ಲಿ ನಡೆದಂತಹ ಘಟನೆ. ಇಬ್ಬರು ಮಾಸ್ಕ್ ಧಾರಿಗಳಿಂದ ಕಲ್ತೂರಾಟ ಆಗಿದೆ. ಬಸ್ ಮುಂಭಾಗದ ಗ್ಲಾಸ್ಗಳೆಲ್ಲ ಜಖಮಾಗಿರೋದನ್ನ ನೋಡ್ತಾ ಇದ್ದೀವಿ. ನಮ್ಮ ರಿಪೋರ್ಟರ್ ಸಂಜೀವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ಸಾರಿಗೆ ನೌಕರರ ಬಿಸಿ ಕ್ಷಣಕ್ಕೂ ಏರ್ತಾ ಇದೆ. ಈ ನಡುವೆ ಕೂಡ ಬಸ್ಗಳಿಗೆ ಕಲ್ಲು ತೂರಾಟ ಪ್ರಕರಣ ಕೂಡ ನಡೆದಿದೆ. ಈಗ ಗದಗ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹೊಸಪೇಟೆ ವಿಭಾಗದ ಬಸ್ಸು ನಿಂತಿದೆ. ಈ ಬಸ್ಸಿಗೂ ಕೂಡ ಕಲ್ಲು ತೂರಾಟ ನಡೆದಿದೆ. ಯಾಕೆಂದರೆ ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೋಗ್ತಾ ಇರುವಂಥ ಬಸ್ಸು ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ಪೊಲೀಸ್ ಭದ್ರತೆಯಲ್ಲೇ ಅಲ್ಲಿಂದ ಸಂಚಾರ ಮಾಡಿದೆ. ಆದರೆ ಹುಬ್ಬಳ್ಳಿ ಹೊರವಲಯದ ಅಂದರೆ ಹೆದ್ದಾರಿಗೆ ಏನು ಬಸ್ ಸೇರಿದ ನಂತರ ಆ ಒಂದು ಸ್ಪೀಡಲ್ಲಿತ್ತು ಬಸ್ಸು. ಸ್ಪೀಡಲ್ಲಿರುವಂಥ ಬಸ್ಸಿಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಹೀಗಾಗಿ ಮುಂಭಾಗದಲ್ಲಿರುವಂಥ ಗ್ಲಾಸು ಕೂಡ ಏನು ಜಖಮಾಗಿದೆ. ಇದು ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಹೋಗುವಂಥದ್ದು ಬಸ್ಸು. ಯಾಕಂತಂದರೆ ಕಿಡಿಗೇಡಿಗಳು ಯಾವಾಗ ಏನು ಮಾಡ್ತಾರೋ ಅನ್ನೋ ಭಯದಿಂದ ಈಗ ಏನು ಗದಗ ಬಂದ ನಂತರ ಅವ್ರ ಮುಂದೆ ಸಂಚಾರ ಸ್ಥಗಿತಗೊಳಿಸ್ತಾರೆ. ಇಲ್ಲೇ ಗದಗ ಬಸ್ ನಿಲ್ದಾಣದಲ್ಲೇ ಬಸ್ಸನ್ನು ತರ್ಕೊಂಡಿರ್ತಾರೆ. ಇಲ್ಲೇ ಚಾಲಕ ಏನು ನಿರ್ವಾಹಕರಿದ್ದಾರೆ. ಕೇಳ ಸರ್, ಎಲ್ಲಿಂದ ಎಲ್ಲಿ ಹೊರಟಿದ್ರಿ, ಯಾವಾಗ ಕಲ್ಲು ತೂರಾಟ ಆಯಿತು? ಹುಬ್ಬಳ್ಳಿಯಿಂದ ಹೊಸಪೇಟೆ ಬರುವಾಗ ಹುಬ್ಬಳ್ಳಿ ಬೈಪಾಸ್ ಆಯ್ತಲ್ರಿ, ಅಲ್ಲಿ ಇಬ್ಬರು ಬಂದು ಬೈಕ್ನಲ್ಲಿ ಕಲ್ಲೆಸ್ದು ಹೋದ್ರಿ. ಫ್ರಂಟ್ ಗ್ಲಾಸ್ನ ಡ್ಯಾಮೇಜ್ ಆಯಿತು ಪೂರ. ಅಲ್ಲಿಂದ 20-30 ಜನ ಇದ್ದರು ಬಸ್ಸಿನಲ್ಲಿ. ಅವರಿಗೆ ಕೆಳಗಿಳಿಸಿ ಬೇರೆ ಬಸ್ಸಿಗೆ ಹೋಗ್ರಿ ವಾಪಸ್ ಅಂತ ಕಳಿಸ್ಬಿಟ್ಟಿವಿ. ಯಾರಿಗೇನಾಗಿಲ್ಲ. ಮುಂದೆ ಒಂದು ಕಲ್ಲೆಸ್ದು ಹೋಗ್ಬಿಟ್ರು. ನಮ್ಮ ಬಸ್ 40 ಸ್ಪೀಡಲ್ಲಿತ್ತು. ಅವರು ನಾವು ನೋಡಬೇಕು, ಬೈಕ್ ನಂಬರ್ ನೋಡ್ಬೇಕಂದ್ರೆ ಕಾಣಲಿಲ್ಲ ರೀ. ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ. ಯಾರಿಗೇನಾಗಿಲ್ಲ. ಇಬ್ಬರು ಇದ್ದರ್ರಿ ಬೈಕ್ ಮೇಲೆ. ನಾವು ನೋಡಲಿಲ್ಲ ಅವರಿಗೆ. ಮಾಸ್ಕ್ ಹಾಕೊಂಡು ಹೋದ್ರು ಹಂಗೆ ರೀ. ಹಾಂ ರೀ. ಆಮೇಲೆ ಪೊಲೀಸ್ ಅವರು ಬಂದು ಜೀಪ್ ಬಂತ್ರಿ ಪೊಲೀಸರದು. ಬಂದು ಅವರು ನಾವೆಲ್ಲ ಡಿಪೋ ಮ್ಯಾನೇಜರ್ ಅವರು ಎಲ್ಲ ಕಡೆ ಮಾತಾಡಿದ್ರು. ಅವರು ಆಯ್ತು ಹೋಗ್ರಿ ನೀವು ಅಂಥೇಳಿ ಕಳಿಸ್ಬಿಟ್ರು. ಬಂದು ಗದಗಲ್ಲಿ ನಿಂತುಬಿಟ್ಟು ಹೋಗಲಿಲ್ಲ ಸರ್. ಮತ್ತೆ ಮುಂದೆ ಮತ್ತೇನು ಕಲ್ಲೆ ಯಾರು ಮತ್ತೆ ಇದು ಮುಷ್ಕರ ಇದೆ ಅಂಥೇಳಿ ಕಲ್ಲೆ ಎಸ್ತಾರೆ ಅಂಥೇಳಿ ಹೋಗ್ಲಿಲ್ಲ ರೀ. ಇಲ್ಲೇ ಯಾವಾಗ ಸ್ಟಾರ್ಟ್ ಆಗುತ್ತಾ ಅವಾಗ ಹೋಗ್ಬಿಡ್ತೀವಿ ರೀ ಸರ್ ಹೊಸಪೇಟೆಗೆ. ಇದು ನಿರ್ವಾಹಕರ ಮಾತು. ಇದು ನಮಗೆ ಮತ್ತೆ ಎಲ್ಲಿ ಕಲ್ಲು ಎಸೆಯೋದು ಅನ್ನೋ ಭಯ ಇದೆ. ಯಾಕೆಂದರೆ ಮುಸುಕುಧಾರಿಗಳು ಬೈಕ್ ಮೇಲೆ ಬಂದಂಥ ಮುಸುಕುಧಾರಿಗಳು ಈ ಒಂದು ಬಸ್ಸಿಗೆ ಕಲ್ಲು ಎಸೆದಿದ್ದಾರೆ. ಹೀಗಾಗಿ ಜಖಮಾಗಿದೆ. ಹೀಗಾಗಿ ನಮಗೂ ಕೂಡ ಭಯ ಆತಂಕ ಇದೆ. ಹೀಗಾಗಿ ಎಲ್ಲವೂ ಕೂಡ ಮುಷ್ಕರ ನಿಂತ ನಂತರ ನಾವು ಇಲ್ಲಿಂದ ಹೊರಡ್ತೇವೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇನ್ನು ಬಸ್ ಬರದೆ ರೋಗಿಗಳ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಬಳಿ ರೋಗಿಗಳ ಪರದಾಟ ಹೇಳತೀರದಾಗಿದೆ. ಬಸ್ ಬರ್ತಾ ಇಲ್ಲ, ರೋಗಿಗಳಿಗೆ ಒಂದು ರೀತಿ ಸಂಕಷ್ಟ. ಹುಬ್ಬಳ್ಳಿ ಕಿಮ್ಸ್ ಬಳಿ ಪರದಾಡ್ತಿದ್ದಾರೆ ರೋಗಿಗಳು. ಚಿಕಿತ್ಸೆ ಮುಗಿದ ಬಳಿಕ ಮನೆಗೆ ವಾಪಸ್ ಹೋಗೋದಕ್ಕೆ ಬಸ್ಗಳ ವ್ಯವಸ್ಥೆ ಇಲ್ಲದೆ ಇರೋದು ಅವರ ಸಂಕಷ್ಟಕ್ಕೆ ಕಾರಣ. ಬೆಳಿಗ್ಗೆಯಿಂದ ಕಾದ್ರೂ ಕೂಡ ಒಂದೇ ಒಂದು ಬಸ್ ಬಂದಿಲ್ಲ. ನಾವು ಮನೆಗೆ ಹೋಗೋದು ಹೇಗೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಕಿಮ್ಸ್ಗೆ ಚಿಕಿತ್ಸೆಗೆ ಬರುವವರ ಸಂಖ್ಯೆಯಲ್ಲಿ ಕೂಡ ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಕಿಮ್ಸ್ ಆಸ್ಪತ್ರೆಯಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಹುಬ್ಬಳ್ಳಿ ಕಿಮ್ಸ್ಗೆ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ಪ್ರತಿನಿತ್ಯ ಸಾವಿರಾರು ರೋಗಿಗಳು ಬರ್ತಾರೆ. ಹೊರ ರೋಗಿಗಳ ವಿಭಾಗ ಮತ್ತು ಒಳ ರೋಗಿಗಳ ವಿಭಾಗ ಅಂದರೆ ಎರಡೂ ಕಡೆ ಪ್ರತಿನಿತ್ಯ ಇಲ್ಲಿ ಬಂದು ಅನೇಕರು ಚೀಟಿಯನ್ನು ಮಾಡಿಸ್ಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ರು. ಆದರೆ ಬಸ್ ಬಂಧನ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಆಸ್ಪತ್ರೆಗೆ ಬರೋರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದು. ಪ್ರತಿನಿತ್ಯ ಇಲ್ಲಿ 2,000-3 ಸಾವಿರ ಜನ ಚಿಕಿತ್ಸೆಗೆ ಬರ್ತಾ ಇದ್ರು. ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಬಸ್ ಬಂದ ಹಿನ್ನೆಲೆಯಲ್ಲಿ ಬಹುತೇಕರಿಗೆ ಕಿಮ್ಸ್ಗೆ ಬರಲಿಕ್ಕೆ ಆಗಿಲ್ಲ. ಯಾಕಂತಂದರೆ ಬಹುತೇಕರು ಕಿಮ್ಸ್ ಆಸ್ಪತ್ರೆಗೆ ಬರೋರು ಅಂತಂತಂದರೆ ಗ್ರಾಮೀಣ ಭಾಗದಿಂದಲೇ ಹೆಚ್ಚಿನ ಜನರು ಬರ್ತಾರೆ. ಆದರೆ ಬಸ್ ಬಂಧನ ಹಿನ್ನೆಲೆಯಲ್ಲಿ ಇದೀಗ ಹುಬ್ಬಳ್ಳಿ ಕಿಮ್ಸ್ನ ಹೊರ ರೋಗಿಗಳ ವಿಭಾಗ ಕೂಡ ಬಹುತೇಕವಾಗಿ ಖಾಲಿಯಾಗಿರುವಂಥದ್ದು. ಸಾಮಾನ್ಯ ದಿನಗಳಲ್ಲಿ ಇಲ್ಲಿ ನಿಲ್ತುಕೊಳ್ಳಕ್ಕೂ ಕೂಡ ಆಗದಷ್ಟು ರಶ್ ಇರ್ತದೆ. ಹೆಚ್ಚಿನ ಜನರು ಚಿಕಿತ್ಸೆಗೋಸ್ಕರ ಬರ್ತಾರೆ. ಆದರೆ ಬಸ್ ಬಂದ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ಕಿಮ್ಸ್ನಲ್ಲೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ರೋಗಿಗಳು ಬಂದಿರುವಂಥದ್ದು. ಬಸ್ ಸೌಲಭ್ಯ ಇಲ್ಲದೆ ಹಿನ್ನೆಲೆಯಲ್ಲಿ ಬಹುತೇಕರು ಯಾರೂ ಕೂಡ ಬರ್ತಲ್ಲ. ಸ್ವಂತ ಏನು ಬೈಕ್ ಇದೆ, ಆಮೇಲೆ ಅಂದರೆ ಸ್ವಂತ ವಾಹನಗಳಿದ್ದಂಥವ್ರು ಮಾತ್ರ ಚಿಕಿತ್ಸೆಗೆ ಅಂದು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಅಂತಂದರೆ ಈ
ಹೊರ ರೋಗಿಗಳ ನೋಂದಣಿ ವಿಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಾ ಇತ್ತು. 8 ಕೌಂಟರ್ಗಳಿವೆ, 8 ಕೌಂಟರ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಾ ಇತ್ತು. ಆದರೆ ಇವತ್ತು ಬಸ್ ಬಂದ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಂತಂದ್ರೆ ರಶ್ ಕೂಡ ಕಡಿಮೆ ಇರುವಂಥದ್ದು. ಕಿಮ್ಸ್ನಲ್ಲಿ ರೋಗಿಗಳ ಸಂಖ್ಯೆಯು ಕೂಡ ಕಡಿಮೆ ಆಗಿರುವಂಥದ್ದು. ಇದು ಚಿಕಿತ್ಸೆಗೇನೋ ಬರಲಿಕ್ಕೆ ಸಾಕಷ್ಟು ಜನರಿದ್ರು, ಬಸ್ ಬಂದ ಹಿನ್ನೆಲೆಯಲ್ಲಿ ಅವರು ಬರ್ಲಿಕ್ಕಾಗದೆ ಇದೀಗ ಪರದಾಡೋ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಳಿ.